ನನ್ನ ಮಗ ಬಲಿಷ್ಠ ಪಶುವೆ ಆದದ್ದು ಸರ್. ನಮಗೆ ಅದೇ ಬೇಸರ ಆಗುದು. ನನ್ನ ಮಗನೇ ಸಿಕ್ಕಿದೆ ಇವನಿಗೆ ಹಣ ಹಾಕ್ಲಿಕ್ಕೆ. ನಮ್ಮ ಫ್ಯಾಮಿಲಿಯಲ್ಲಿ ಇಷ್ಟು ಎಂತ ಆಗ್ಲಿಲ್ಲ ತನಕ ಯಾರು ಜೈಲಿಗೆ ಹೋಗ್ಲಿಲ್ಲ ಸರ್. ಇವನಿಗೆ ಜೈಲು ಹೋದಲ್ಲಿ 26 ವರ್ಷದಲ್ಲಿ ನಂಗೆ ಅದು ತುಂಬ ಬೇಜಾರು ಸರ್. ಚಿನ್ನವೆಲ್ಲ ಇಟ್ಟು ಈಗ ಇದು ಮಾಡಬೇಕು, ನನ್ನ ಮಗನಿಗೆ ನಾವೆಲ್ಲ ಖರ್ಚು ಮಾಡಬೇಕು. ಪರವಾಗಿಲ್ಲ, ನನ್ನ ಮಗ ಹೊರಗೆ ಬರಬೇಕು, ನನ್ನ ಚಿನ್ನ ಹೋಗ್ಲಿ, ನಂಗೆ ಬೇಜಾರಿಲ್ಲ. ಅವರು ಬಂದು ಕೊಂಡೋಗುವಾಗ ನಾನಲ್ಲಿ ಊಟ ಮಾಡಿ ಬಟ್ಲು ತೊಳೆಯಕ್ಕೆ ಬಂದೆ ಮಧ್ಯಾಹ್ನ. ಗುರುವಾರ ಶುಕ್ರವಾರ ಸ್ವಾಲ್ಮೆಲು ಕುಡ್ಲಾರಾಮ್ ಪೇಜರ್ಸ್, ವೆಲ್ಕಮ್ ಬ್ಯಾಕ್. ನಾವಿವತ್ತು ಚಿರಾಗ್ ರವರ ಮನೆಗೆ ಬಂದು ನಿಂತಿದ್ದೀವಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಡೇವಿಡ್ ರವರ ಶೂಟೌಟ್ ಪ್ರಕರಣ. ಅದರಲ್ಲಿ ಚಿರಾಗ್ ನಮ್ಮನ್ನು ಕೂಡ ಅರೆಸ್ಟ್ ಮಾಡಿರುವಂಥದ್ದು. ಚಿರಾಗ್ ಮತ್ತೆ ಇರ್ಷಾದ್ ಅನ್ನುವಂಥ ವ್ಯಕ್ತಿಯನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ, ಹಣಕಾಸನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತೇಳಿ. ಅವರ ಮನೆಗೆ ಮುಂದೆ ನಾನು ಬಂದು ನಿಂತಿದ್ದೀನಿ. ನೋಡಿದ್ರೆ ಗೊತ್ತಾಗುವಂಥದ್ದು ರೋಡ್ ಸೈಡಲ್ಲೇ ಇರುವಂಥ ಮನೆ. ರೋಡ್ ಸೈಡಲ್ಲಿ ಇರುವಂಥ ಮನೆಯಲ್ಲಿ ಒಂದಷ್ಟು ದನವನ್ನು ಕೂಡ ಸಾಕಿದ್ದಾರೆ ಅಂತ ಹೇಳಿದ್ರೆ ಯೋಚನೆಯನ್ನು ಮಾಡಿ ನೋಡಿ ಎಷ್ಟು ಶ್ರಮಜೀವಿಗಳು ಅಂತ ಹೇಳಿ. ಸೊ ಈ ಕೆಲಸವನ್ನು ಕೂಡ ದನದ್ದು ಕೆಲಸವನ್ನು ಕೂಡ ಈ ಚಿರಾಗ್ ಮಾಡ್ತಾ ಇದ್ದ ಅಂತೇಳಿ ಅವರ ಮನೆಯವರು ನಮಗೆ ಹೇಳಿರುವಂಥದ್ದು. ಜನರೇಟರ್ನ್ನು ಕೂಡ ಹೋಗಿ ಹಾಕ್ತಾ ಇದ್ದ, DJ ಫಂಕ್ಷನ್ ಇದ್ರೆ ಅಥವಾ ಬೇರೆ ಏನಾದರೂ ಫಂಕ್ಷನ್ ಇದ್ರೆ ಅಂತ ಹೇಳಿ. ನಮ್ಮ ಜೊತೆಗೆ ಅವರ ಅಮ್ಮ ಕೂಡ ಇದ್ದಾರೆ, ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೇನೆ. ಅವ್ರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅಂತೇಳಿ ಕೇಳ್ಕೊಂಡು ಬರೋಣ ಬನ್ನಿ. ಅಮ್ಮ, ಆ ದಿನ ಏನಾಯ್ತು? ಇರ್ಷಾದ್ ರವರು ನಿಮ್ಮ ಮಗನಿಗೆ ಬಂದು ಏನ್ ಹೇಳಿದ್ರು? ಹಣ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಹೇಳಿದ್ರ, ಕ್ಯಾಶ್ ಕೊಟ್ರ, ಹೇಗೆ? ಹಣ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಹೇಳಲಿಲ್ಲ. ಅವ ಹಣ ಇದು ಕ್ಯಾಶ್ ಕೊಟ್ಟದ್ದು. ಕ್ಯಾಶ್ ಕೊಟ್ಟು ಇವನು ಇದಕ್ಕೆ ಇಲ್ಲಿಗೆ ATMಗೆ ಹೋಗಿ ಹಾಕಿದ್ದು ನನ್ನ ಮಗ. 3 ಲಕ್ಷ ಕೊಟ್ಟಿದ್ದಾರಂತೆ. ಅವನು 50 ಅದು ಒಂದ್ಸಲ ತಗೊಳ್ಳುದಿಲ್ಲಲ್ಲ ಹಣ, ಹಾಗೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಬಂದಂತೆ ನನ್ನ ಮಗ. ಅವನು ಯಾರಂತ ಇವನಿಗೆ ಗೊತ್ತಿಲ್ಲ. ಅದರಲ್ಲಿ ಇವನು ಶೂಟ್ ಇದು ಮಾಡಿದಾನೆ, ಅವನಿಗೆ ಹಾಕಿದೆ ಅಂತ ಹೋಗಿದೆ. ದುಡಿತಾ ಇದ್ದಾನೆ, ಕೆಲಸಕ್ಕೆಲ್ಲ ಮಾಡ್ತಾ ಇದ್ದಾನೆ, ಜನರೇಟರ್ ಎಲ್ಲ ಮಾಡ್ತಾ ಇದ್ದಾನೆ. ಎಲ್ಲ ಮನೆಗೆಲ್ಲ ಹಾಕುದು, ಮದುವೆ ಫಂಕ್ಷನ್ಗೆ ಮತ್ತೆ ಬೋಟಿಗೆ ಎಲ್ಲ ಹಾಕ್ತಾನೆ ಜನರೇಟರ್ ಎಲ್ಲ. ಮತ್ತೆ ಹಿಂಡಿ ಮನೆಗೆಲ್ಲ ಹಾಕುದು. ಎಷ್ಟು ಮನೆ ಉಂಟು ಅದೆಲ್ಲ ಮನೆಗೆ ಹಾಕಿ 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 ನಮ್ಗೆ ಲಕ್ಷ್ಮೀ ಫೀಡ್ಸಲ್ಲಿ ಹಿಂಡಿ ಬರ್ತದೆ. ನಾವು ಅದರ ಡಿಸ್ಟ್ರಿಬ್ಯೂಟರ್, ಅದನ್ನು ಇವನು ಮನೆಗೆ ಹೋಗಿ ಪರ್ಚೇಸ್ ಮಾಡಿ ಹಾಕ್ತಾನೆ. ಮನೆಗೆ ಹೋಗಿ ಅವನು ಅದನ್ನೇ ಕೆಲಸ ಮಾಡುದು. ಒಬ್ರೆ ನಮ್ಮ ಗಂಡ ಎಲ್ಲ ಮಂಡೆಯಲ್ಲಿ ಹೊತ್ತು ಜೀಪ್ಗೆ ಹಾಕ್ತಾರೆ, ಇವನ್ ತಗೊಂಡೋಗಿ ಅಲ್ಲಿಗೆ ಹಾಕ್ತಾನೆ, ಮನೆಗೆ ಹೋಗಿ ಹಾಕ್ತಾನೆ. ಎಲ್ಲ ಮನೆ ಇದು ಬೆಳಾಪು, ಪಣಿಯೂರು ಮತ್ತೆ ಈಚೆ ಎಲ್ಲ ಕಡೆಗೂ ಹಾಕ್ತಾನೆ. ಯಾರು ಬೇಕೇ ಹೇಳ್ತಾರೆ ನಮ್ಗೆ. ಅದರಲ್ಲಿ ಒಂದು ಕಮ್ಮಿ ಅಂದ್ರೆ 40-50 ಸಾವಿರ ಅದರಲ್ಲಿ ಆಗ್ತದೆ ಹಿಂಡಿದ್ರಲ್ಲೆಲ್ಲ. ಮತ್ತೆ ಚಾಂಪಿಯನ್, ಕರಾಟೆ ಚಾಂಪಿಯನ್. ಕರಾಟೆ ಚಾಂಪಿಯನ್. ಹೌದು, ಬ್ಲ್ಯಾಕ್ ಬೆಲ್ಟ್. ಮತ್ತೆ ಮಲೇಷ್ಯಾಕ್ಕೆ, ಸಿಂಗಾಪುರ್ ಒಂದು 2 ಸಲ ಹೋಗಿ ಬಂದಿದ್ದಾನೆ ಕರಾಟೆಯಲ್ಲೆಲ್ಲ. ನಮ್ಗೆ ಆಸೆ ಇತ್ತು ಅವನೊಂದು ಇದು ಅದು ಶಿಪ್ಪಿನದೆಲ್ಲ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ನಾವು ಅಷ್ಟೇ ನಮ್ಗೆ ಮಂಡೆ ಇಲ್ಲಲ್ಲ, ನಮ್ಗೆ ಅಷ್ಟೇನು ಗೊತ್ತಿಲ್ಲ. ಅದಕ್ಕೆ ಅವನನ್ನು ನಾವು ಮತ್ತೆ ಎಂತ ಮಾಡುದು, ಇದು ಪವರ್ ಸೇಫ್ಟಿ ಆಫೀಸರ್ ಆಗಿ ಮಾಡಿದೆವು. ಅಲ್ಲೇ ಹೋಗಿ 1-2 ವರ್ಷ ದುಡಿತಾ ಇದ್ದ ಅಲ್ಲಿ ಪವರ್ ಸೇಫ್ಟಿ ಆಫೀಸರ್. ಒಂದೊಂದು ಕಡೆಯಲ್ಲಿ ಒಂದು 2 ತಿಂಗಳು ಹಾಗೆ ದುಡಿತಾ ಇದ್ದ. ಮತ್ತೆ ಇವರಿಗೆ ಒಂದು ಕಣ್ಣು ಆಪರೇಷನ್ ಆಯ್ತು. ಆಗ ಇವರು ನೀನು ಜನರೇಟರ್ದೆಲ್ಲ ಮಾಡು, ಸುಮ್ಮನೆ ಯಾಕೆ ಅಷ್ಟು ದೂರ ಎಲ್ಲ ಹೋಗುದು, ಇಲ್ಲೇ ಇರುವಂತ ಅವನನ್ನು ಇಲ್ಲಿ ಕೂರಿಸ್ಕೊಳಿಸಿದ್ರು. ಮತ್ತೆ ಅಂತ ಹುಡುಗನೇ ಅಲ್ಲ ಅವನು, ಒಳ್ಳೆ ಹುಡುಗ. ಎಲ್ರಿಗೂ ಇಷ್ಟ, ಎಲ್ಲರಿಗೂ ಭಯಂಕರ ಬೇಜಾರಾಗಿದೆ. ಇದು ಮೊಬೈಲಲ್ಲಿ ಪೇಪರಲ್ಲಿ ಬಂದು ತುಂಬಾ ಬೇಜಾರಾಗಿದೆ. ಎಲ್ಲರಿಗೂ ಆಶ್ಚರ್ಯ ಇದೆ. ಎಲ್ಲ ನೀವು ಫಾರಿನಲ್ಲೆಲ್ಲ ನಮ್ಗೆ ಫೋನ್, ಅವನಿಗೂ ಗೊತ್ತಿಲ್ಲ. ಪೊಲೀಸ್ನವ್ರು ತಗೊಂಡೋಗನೆ ಗೊತ್ತು ನಮ್ಗೆ. ಇದು ಹಿಂಡಿದು ಬುಕ್ ಇತ್ತು. ಇವರು ಹೇಳಿದ್ರು ಹಿಂಡಿದು ಬುಕ್ ಜೀಪಲ್ಲಿ ಉಂಟು, ಹೋಗಿ ತಗೊಂಡು ಬಾ ಹೇಳಿದ್ರು. ಇವನ್ ಜೀಪಲ್ಲಿ ತಗೊಂಡು ಹೋಗುವಾಗ ಪೊಲೀಸ್ನವ್ರು ಹಿಡಿದು ಇದಕ್ಕಾಗಿತ್ತು. ನಾನು ನೋಡ್ಲೂ ಇಲ್ಲ. ರೋಡಲ್ಲಿ ಪೊಲೀಸ್ನವರು ಹಿಡಿದು ಇವನನ್ನು ಕಾರಲ್ಲಿ ಕುತ್ಕೊಳಿಸಿದ್ರಂತೆ. ನಮ್ಗೆ ಗೊತ್ತಿಲ್ಲ. ಚಿರಾಗ್ ನಮ್ಗೆ ಗೊತ್ತಿಲ್ಲ, ನನ್ನ ಗಂಡನಿಗೆ ಗೊತ್ತಿಲ್ಲ, ನಂಗೂ ಗೊತ್ತಿಲ್ಲ. ನಾನೆಲ್ಲ ನೋಡಿದೆ ರೋಡಲ್ಲಿ ಚಿರಾಗಿಲ್ಲ. ನಾನು ಮತ್ತೆ ದನ ತರಲಿಕ್ಕೆ ಹೋದೆ. ನಮ್ಮ ದನ ಎಲ್ಲ ಗದ್ದಿಲ್ಲ ಆಚೆ ಕಟ್ತೇವೆ. ದನ ತರುವಾಗ ಅಲ್ಲಿ ಒಬ್ಬ ಇವನು ಹೇಳಿದ, ಇಲ್ಲಿ ನಮ್ಮ ಮನೆ ಹತ್ರದವ, ಅಲ್ಲಿ ಕಾರಲ್ಲಿ ಬರುವಾಗ ಚಿರಾಗನ ಪೊಲೀಸ್ ತಗಲು ಕೊನೆಯರಿಗೆ ಅಂತ ಹೇಳಿದ. ನಂಗೆ ತುಂಬಾ ಶಾಕ್ ಆಯ್ತು. ಎಂತ ಮಾಡಿದ ನನ್ನ ಮಗ? ಪೊಲೀಸ್ನವ್ರು ತಗೊಂಡೋಗು, ಪೊಲೀಸ್ ಅಂದ್ರೆ ನಂಗೆ ತುಂಬಾ ಹೆದರಿಕೆ ಸರ್. ಯಾಕೆ ತಗೊಂಡೋಗಿದ್ರಂತ ತುಂಬಾ ಟೆನ್ಷನ್ ಆಯ್ತು. ಮತ್ತೆ ಇದೇ ಒಂದೊಂದು ವಿಷಯ ಎಲ್ಲ ಹೊರಗೆ ಅವರನ್ನು ಎಲ್ಲೇ ಇಟ್ಟಂತೆ ಪೊಲೀಸ್ನವರು. ಅವರನ್ನೆಲ್ಲ ಮಾತಾಡ್ಸುದು, ನೀನೆಂತ ಮಾಡಿದ್ದಿ, ಎಲ್ಲಿ ಹೋಗಿದ್ದಿ, ಹಾಗೆಲ್ಲ ಮಾತಾಡ್ಸ್ತಿದ್ರಂತೆ.
4 ದಿವಸ ಪೊಲೀಸ್ನವರು ಇಲ್ಲಿ ಎಲ್ಲ ಹೋಟ್ಲಲ್ಲಿ ಇಟ್ಟಿದ್ದಾರಂತೆ ಇವರನ್ನು. ಶನಿವಾರ ತಗೊಂಡು ಹೋಗಿದ್ದಾರೆ ಚಿರಾಗ್ ನಾನು ಪೊಲೀಸ್ 3 ಕಾಲಿಗೆ 3:30 ಹಾ, ಬೆಳಿಗ್ಗೆ ಹಾಲು ಕರಿತೇವಲ್ವ, ಡೈರಿಗೆ ಹಾಕುವುದು, ದನ ಕಟ್ಟುವುದು ಎಲ್ಲ ಮಾಡ್ತಿದ್ದ ನನಗೆ ಹೆಲ್ಪಿಂಗ್. ಬಂದು ಎತ್ತಾಕೊಂಡು ಹೋಗಿರೋದು. ತಗೊಂಡು ಹೋದ ನಂಗೆ ಗೊತ್ತೂ ಇಲ್ಲ. ನನಗೆ ತುಂಬ ಆಶ್ಚರ್ಯ, ನನ್ನ ಮಗನನ್ನು ಯಾಕೆ ಹೀಗೆ ತಗೊಂಡೋದು. ಮತ್ತೆ ನನಗೆ ರಾತ್ರಿ ಇಡೀ ನಿದ್ರೆ ಸೆಲ್ಲ ಏನಿಲ್ಲ, ಮಲಗುವುದಿಲ್ಲ, ಊಟ ಬೇಡ, ನಂಗೆ ಊಟ ಮಾಡಲಿಕ್ಕೂ ಆಗುದಿಲ್ಲ. ಕೆಲವು ದಿವಸ ಆಯ್ತು ಶನಿವಾರ ಆದಿತ್ಯವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಅಂತ ಹುಡುಗ ಅಲ್ಲಲ್ಲ ಸರ್, ಅದಕ್ಕೆ ನನಗೆ ಟೆನ್ಷನ್ ಆಗುದು. ಅಂಥದ್ರಲ್ಲಿ ಇದ್ರೆ ಪರವಾಗಿಲ್ಲ, ನಂಗೆ ಬೇಜಾರಾಗುದಿಲ್ಲ. ಅಂಥದ್ರಲ್ಲಿ ಇದ್ರೆ ಎಲ್ಲ ಯಾವುದು ಇವರು ಡಾನ್ ಹಾಗೆ ಕೆಲಸ ಎಲ್ಲ ಮಾಡ್ಲಿಕ್ಕೆ ಹೋಗ್ತಾರಲ್ಲ, ಹೇಳದೆಲ್ಲ ಮಕ್ಕಳೆಲ್ಲ ಹೋಗ್ತಾರೆ, ಆದ್ರೆ ನಂಗೆ ಬೇಜಾರಾಗುದಿಲ್ಲ. ಇಷ್ಟು ಒಳ್ಳೆ ಹುಡುಗನನ್ನು ಇವರು ಹೀಗೆ ಮಾಡಿದ್ರಲ್ಲ ಅಂತ ಬೇಜಾರು. ಬೇರೆ ಏನು ಕೇಸ್ ಇಲ್ಲ ಸರ್, ಎಂತ ಕೇಸ್ ಇಲ್ಲ. ಎಲ್ಲರಿಗೂ ಬೇಕಾದವನು, ಯಾರಿಗೆ ಬೇಡ ಅಂತ ಇಲ್ಲ, ಎಲ್ಲರಿಗೂ ಬೇಕು. ಚಿರಾಗ್ ಎಲ್ಲರೂ ಇಲ್ಲಿ ಹೋಟ್ಲಿಗೆಲ್ಲ ಬಂದ್ರೆ ಎಲ್ಲ ಕೂಗಿ ಚಿರಾಗ್ ಅಂತ ಕೂಗಿಕೊಂಡು ಹೋಗ್ತಾರೆ. ಅಷ್ಟು ಒಳ್ಳೆ ಎಲ್ಲ ಫ್ರೆಂಡ್ಸ್ ಇದ್ದಾರೆ. ಮ್ಯಾಂಗ್ಳೂರಲ್ಲೆಲ್ಲ ಎಲ್ಲ ಫ್ರೆಂಡ್ಸ್, ಎಷ್ಟೆಷ್ಟು ಫ್ರೆಂಡ್ಸ್ ಎಲ್ಲ ಇದ್ದಾರೆ ಈ ಕರಾಟೆ ಇದ್ರಲ್ಲೆಲ್ಲ. ಮ್ಯಾಂಗ್ಳೂರು, ಉಡುಪಿಯಲ್ಲಿ ತುಂಬಾ ಫ್ರೆಂಡ್ಸ್ ಅವನಿಗೆ, ಎಲ್ಲರೂ ಫ್ರೆಂಡ್ಸ್ ಅವನಿಗೆ. ಇವನಿಗೆ ಕಮಿಷನ್ ಕೊಟ್ಟಿದ್ರ ಅಂತ? ಇಲ್ಲ, ಏನ್ ಕಮಿಷನ್ ಏನಿಲ್ಲ, ಸುಮ್ಮನೆ ಇದೆಲ್ಲ ಮಾಡಿದ್ದು. 5 ಪೈಸೆನಿಲ್ಲ ಪಾಪ. ಈಗ ಯಾರಿದ್ದಾರೆ ಸರ್, ಈಗ ಯಾರಿದ್ದಾರೆ ಮಾಡಿಸಿದ್ರಲ್ಲ, ಈಗ ಯಾರಿದ್ದಾರೆ? ಈಗ ನಮ್ಗೆ ಈಗ ಹಣ ಕಟ್ಲಿಕ್ಕೆ ಉಂಟು ವಕೀಲರಿಗೆ, ಇದಾರ ಅವರು. ನಮ್ಮ ಮಗನ ಬಿಡಿಸ್ಕೊಂಡು ಬರ್ಲಿಕ್ಕೆ ಉಂಟಲ್ಲ, 2 ಲಕ್ಷ ಕೇಳಿದಾರಲ್ಲ, ಇದಾರ ಅವರು. ವಕೀಲರಿಗೆ ಹಣ ಬೇಕಲ್ಲ, ಈಗ ಅವರು ಇದಾರ. ಎಷ್ಟಾದ್ರೂ ಪರವಾಗಿಲ್ಲ ಸರ್, ನನ್ನ ಮಗ ಒಂದು ಬರ್ಬೇಕು ನಂಗೆ ಅಷ್ಟೇ. ಅವ್ರು ಏನ್ ಹೇಳಿದ್ರಂತೆ, ಇರ್ಷಾದ್ ಏನ್ ಹೇಳಿದ್ರಂತೆ ಅಮ್ಮ ನಿಮ್ಮ ಮಗನಿಗೆ? ಏನು ಹೇಳಿದಾನೆ ನಮ್ಗೆ ವಿಷಯನೇ ಗೊತ್ತಿಲ್ಲ. ಇರ್ಷಾದ್ ಎಂತ ಮಾಡಿದ ನನ್ನ ಮಗನನ್ನು, ತಲೆ ವಾಶ್ ಮಾಡಿ ಎಂತ ಮಾಡಿದ, ನಾವು ಏನ್ ಮಾಡಿದನ ದೇವರಿಗೆ ಗೊತ್ತು. ಮಾಮ ಇರ್ಷಾದ್ ಮಾಮ ಹೇಳ್ತಿದ್ದ. ಅಲ್ಲಿ ಇಲ್ಲಿ ಬರ್ತಿದ್ದ, ಇವರಿಗೆಲ್ಲ ಗೊತ್ತುಂಟು ಅಂತ ಹುಡುಗ ಅವನ್ಸ ಅಲ್ಲ. ಅವನಿಗೆ ಹಾಗೆ ಎಲ್ಲರ ಹತ್ರ ಹಣ ಇವನ ಹತ್ರ ಟ್ರಾನ್ಸ್ಫರ್ ಮಾಡ್ಬೇಕು ಅವನು. ಇವರಿಗೆ ಇವನ ಯಾರು ಸಿಗ್ಲಿಲ್ವಾ, ಇವನಿಗೆ ಹೋಗಿ ಹಾಕ್ಲಿಕ್ಕೆ ಆಗ್ಲಿಲ್ವಾ? ನನ್ನ ಮಗನೇ ಸಿಕ್ಕಿದೆ ಇವನಿಗೆ ಹಣ ಹಾಕ್ಲಿಕ್ಕೆ. ತುಂಬಾ ಜನ ಕೇಳಿದತ್ತೆ, ಯಾರು ಒಪ್ಲಿಲ್ಲ, ನನ್ನ ಮಗನ ಹತ್ರನೇ ಹಾಕಿಸಿದ. ಹೌದು, ATMಗೆ ಹೋಗಿ ಹಾಕಿ ಎಷ್ಟು 4-5 ಸಲ ಹಾಕಿದ್ದಾನಂತ ಹೇಳಿ. CCTV ಅಲ್ಲಿ ಪೊಲೀಸರು ಚೆಕ್ ಮಾಡಿದ್ರಲ್ಲ ಪಡುಬಿದ್ರೆಯಲ್ಲಿ. ಹೀಗೆಲ್ಲ ಮಾಡಿದ್ರೆ ಮುಖ ಕಾಣುದಿಲ್ವಾ? ಮಾಡ್ಲಿಕ್ಕೆ ಹೋಗ್ತಾರೆ ATMಗೆ. ಕಳ್ಳರಾಗೆ ಕೆಲಸ ಮಾಡ್ಬೇಕಲ್ಲ ಮಾಡಿದ್ರೆ. ಬಿಂದಸಲ್ಲಿ ಹೋಗಿ ಹಾಕಿದ್ದಾನಂತೆ. ಪೊಲೀಸ್ನವ್ರು ತಗೊಂಡೋಗ ಬಿಂದಸಲ್ಲಿದ್ದೆ, ಯಾಕೆ ಅವನಿಗೆ ಗೊತ್ತಿಲ್ಲ. ಪೊಲೀಸರು ತಗೊಂಡೋಗಂತೆ. ಮತ್ತೆಲ್ಲ ವಿಷಯ ಎಲ್ಲ ಹೊರಗೆ ಬಿದ್ದದ್ದು. ನಮ್ಗೆ ಮತ್ತೆಲ್ಲ ಆಶ್ಚರ್ಯ ಆಯ್ತು, ಮತ್ತೆ ನಮ್ಗೆ ಟೆನ್ಷನ್ ಆಯ್ತು. ಹೀಗೆಲ್ಲ ವಿಷಯ ಚಿರಾಗಲ್ಲ ಅವ್ರು ಮಾಡಿಸಿದನಲ್ಲ ನನ್ನ ಮಗನ ಹತ್ರ ಅಂತ ಮಾಡೋ ಹುಡುಗನೇ ಅಲ್ಲ ಅವನು. ಕಳಿಸಿ ಅವನೆಲ್ಲ ದನ ಕೊಂಡೋಗುದು, ತರುವುದು, ಡೈರಿಗೆ ಹಾಲು ಹಾಕುದು, ಸಂಜೆ ಹಾಲು, ಇವ್ರಿಗೆ ಗೊತ್ತುಂಟಲ್ಲ, ಸಂಜೆ ಹಾಲು ಹಾಕುದು, ಬೆಳಿಗ್ಗೆ ಹಾಲು ಹಾಕುದು ಎಲ್ಲ ಅವನೇ. ಹಿಂಡಿ ಮನೆಗೆ ಸಪ್ಲೈ ಮಾಡುದು. ಒಳ್ಳೆ ಫ್ರೆಂಡ್ಸೇ, ಯಾರು ಅಂತ ಬೇಡದ ಫ್ರೆಂಡ್ಸ್ ಯಾರು ಇಲ್ಲ ಅವನಿಗೆ. ಕೆಲಸ ಅಂದರೆ ಜೀವ ಬಿಡ್ತಾನೆ. ಎಂತ ಇದ್ರು ಅಷ್ಟು ದೊಡ್ಡ ಜನರೇಟರ್ ಎಳ್ದು ಎಲ್ಲ ಅವನೇ ಒಬ್ಬನೇ ಇಡುದಲ್ಲ ಸರ್. ನೋಡಿ ಅಲ್ಲಿ ಜನರೇಟರ್, ದೊಡ್ಡ ಜನರೇಟರ್ ಉಂಟಲ್ಲ, ನಮ್ಮನ್ನು ಯಾರನ್ನು ಕರೆಯುವುದಿಲ್ಲ. ನಾನೇ ನೋಡಿ ಮತ್ತೆ ಬೇಜಾರಾಗಿ ಹೋಗುದು. ಸ್ವಲ್ಪ ದೂಡಿ ಎಲ್ಲ ಕೊಡುದು ಜನರೇಟರ್. ಅವನೇ ಎಳ್ದು ಎಲ್ಲ ಇಡುದು. ಎಂತ ಯಾರೇ ಇಲ್ಲ ಕೆಲಸ, ಎಷ್ಟು ದೊಡ್ಡದು ಭಾರನ ಎತ್ತಿ ಇಡ್ತಾನೆ. ಇವನ ಏನು ಗಾಡಿ ಏನಿಲ್ಲ ಇರ್ಷಾದ್ನ ಹತ್ರ. ಹಾಗೆ ಇವನನ್ನು ಸ್ಕೂಟರ್ ಎಲ್ಲ ಉಂಟಲ್ಲ, ಹಾಗೆ ನಮ್ಮ ಹುಡುಗನನ್ನು ಬಳಸಿತ್ತು ಹೋಗ್ಲಿಕ್ಕೆಲ್ಲ ಬರ್ಲಿಕ್ಕೆಲ್ಲ. ಇಲ್ಲಿ ATMಗೆಲ್ಲ ಹಣ ಹಾಕ್ಲಿಕ್ಕೆ ಅವನ ಹೊರಗಡೆ ನಿಲ್ಲುದು, ಇವನ ಹತ್ರ ಹಾಕಿಸುದು ಹಣ ನನ್ನ ಮಗನ ಹತ್ರ. ಅಂದ್ರೆ ನಿಮ್ಮ ಮಗ ಹಿಂಡಿದ್ದು ಕಾಸೇನು ಬರ್ತಿದೆ ಅದನ್ನೆಲ್ಲ ಬರ್ತಿದೆ, ಇವನಿಗೆಲ್ಲ ಗೊತ್ತುಂಟಲ್ಲ. ನಮ್ದು 50,000 60,000 70,000 ಹಾಗೆ ನಾವು ಹಣ ಟ್ರಾನ್ಸ್ಫರ್ ಮಾಡ್ತಾ ಇರ್ತೇವೆ ಹಿಂಡಿಗೆಲ್ಲ. ಅದನ್ನು ನೋಡಿ ನಮ್ಮ ಮಗನನ್ನು ಬಳಸಿದವನು. ಈಗ ನಿಮ್ಮ ಮಗನ ಅಕೌಂಟ್ ಇಂದ ಟ್ರಾನ್ಸ್ಫರ್ ಮಾಡಿದ್ದಲ್ಲ, ಕ್ಯಾಶ್ ಅನ್ನು ಹೋಗಿ ಅವನ ಅಕೌಂಟ್ಗೆ ಡೈರೆಕ್ಟ್. ಹೌದು, ಅವನ ಅಕೌಂಟಿಗೆ ಹಾಕಿದ. ಅದುವೇ ದೊಡ್ಡ ಪ್ರಾಬ್ಲಮ್. ಸೊ ನಿಮ್ಮ ಮಗ ಈ ಲಕ್ಷ್ಮಿ ಏನದು ಹಿಂಡಿ ಲಕ್ಷ್ಮಿ ಫೀಡ್ಸ್ ಏನಿದೆ ಅದರಿಂದ ದಿನಂಪ್ರತಿ ಇಷ್ಟು ಹಣ ಹಾಕ್ತಾ ಇದ್ದ, 60,000 50,000 ಎಲ್ಲ ಹಾಕ್ತಾ ಇದ್ದ. ಸೊ ಇದನ್ನೆಲ್ಲ ನೋಡಿ ಇವನ ಹತ್ರ ಕೆಲಸ ಈಸಿ ಆಗ್ಬೋದು ಅಂತೇಳಿ ಇರ್ಷಾದ್ ತಿಳ್ಕೊಂಡು ಮಾಡಿದಾನೆ. ಹೋಗುದಿಲ್ಲ, ಗ್ಯಾರಂಟಿ ಹೋಗುದಿಲ್ಲ ಸರ್, ಗ್ಯಾರಂಟಿ ನನ್ನ ಮಗ ಹೋಗುದಿಲ್ಲ. ಅವನ್ ಕೆಲಸ ಆಯ್ತು, ಜೀವ ಬರ್ತಾನೆ ಕೆಲಸ ಅಂದ್ರೆ. ಏನು ದನ, ಯಾರು ಮಕ್ಕಳದ ದನ ಎಲ್ಲ ತರ್ತಾರ ಪಾಪ, ಅದು ದನ ಸಹ ತಗೊಂಡು ಬರ್ತಾನೆ. ಬೆಳಿಗ್ಗೆ ಕೊಂಡೋಗಿ ಗದ್ದೆಗೆ ಕಟ್ಟಿಕೊಂಡು ಬರುದು ನಾವು. ದೂರ ಉಂಟು ಗದ್ದೆ, ದೂರ ಉಂಟು. ಇದು ಹೈವೇ ಅಲ್ಲ, ಬೆಳಿಗ್ಗೆ ತಗೊಂಡೋಗುದು ಗದ್ದೆಗೆ ಕಟ್ಟಿಕೊಂಡು
ಬರುದು. ಸಂಜೆ ಹೋಗಿ ಅವನೇ ಎಲ್ಲ 5-6 ದನವನ್ನು ಇಟ್ಕೊಂಡು ಅವನೇ ಬರುದು ಹೈವೇ ಬದಿಯಲ್ಲಿ. ಈಗ ನನ್ನ ಮಗನಿಗೆ ಇದೆಲ್ಲ ಆಯ್ತಲ್ಲ ಸರ್, ನನಗೆ ತಲೆ ಬಿಸಿ ಆಗ್ತದೆ ಸರ್. ನಮ್ಮ ಫ್ಯಾಮಿಲಿಯಲ್ಲಿ ಇಷ್ಟು ಎಂತ ಆಗಲಿ ಇಷ್ಟು ತನಕ ಯಾರು ಜೈಲಿಗೆ ಹೋಗಲಿಲ್ಲ ಸರ್. ಇವನಿಗೆ ಜೈಲು ಹೋದಲ್ಲಿ 26 ವರ್ಷದಲ್ಲಿ ನಂಗೆ ಅದು ತುಂಬ ಬೇಜಾರು ಸರ್. ಫ್ಯಾಮಿಲಿನೆಲ್ಲ ಬಂದಿದ್ರು, ಅವರು ಬೊಬ್ಬೆನ ಹಾಕ್ತಾರೆ. ಏನು ಹೇಳುದು ಅವರು, ಏನಾಯ್ತು ಏನು ಮಾಡಿದವನಂತ ಹೇಳುದು. ಬೇಡದ ಕೆಲಸಕ್ಕೆಲ್ಲ ಹೋಗುದಿಲ್ಲ, ಕೈ ಆಗುದಿಲ್ಲ. ಇದರಲ್ಲೇ ಇದು ಸಿಕ್ಕಿ ಬಿದ್ದದ್ದು ಕರ್ಮ. ಸೊ ನೀವೇನೂ ಕೂಡ ಚಿಂತೆ ಮಾಡಬೇಡಿ. ಯಾಕಂತ ಹೇಳಿದ್ರೆ ನಿಮ್ಮ ಮಗ ಬರೀ ಹಣ ಟ್ರಾನ್ಸ್ಫರ್ ಮಾಡಿದ್ರೆ ಒಂದು ದೊಡ್ಡ ಕ್ರೈಮ್ ಆಗಿದೆ ಮೇಡಮ್. ಇದರ ಹಿಂದೆ ಒಂದು ದೊಡ್ಡ ಕೈಗಳೇ ಇದೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ನಿಮ್ಮ ಮಗನಿಗೆ ಗೊತ್ತಿರಲಿಲ್ಲ. ಸೊ ನಿಮ್ಮ ಮಗ ಏನೋ ದುಡ್ಡು ಹಾಕೋಕೆ ಹೇಳಿದ್ರು, ಹಾಗಾಗಿ ಹಾಕಿದ್ರು, ಟ್ರಾನ್ಸ್ಫರ್ ಮಾಡಿದ್ರು. ಸೊ ಈ ಕಾರಣದಿಂದಾಗಿ ಅದರ ಹಿಂದೆ ಯಾರಿದ್ದಾರೆ ಅಂತೇಳಿ ಪೊಲೀಸರು ಫೈಂಡ್ ಔಟ್ ಮಾಡೇ ಮಾಡ್ತಾರೆ. ಸೊ ನೀವು ಏನು ಟೆನ್ಷನ್ ಮಾಡೋಕೆ ಹೋಗಬೇಡಿ. ಖಂಡಿತವಾಗ್ಲೂ ನಿಮ್ಮ ಮಗ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಕಾನೂನಲ್ಲಿ ಶಿಕ್ಷೆ ಆಗೋಕೆ ಸಾಧ್ಯನೇ ಇಲ್ಲ, ಆಗೋದು ಕೂಡ ಇಲ್ಲ. ಏನೂ ಈ ಒಂದು ಪಾತ್ರ ಇಲ್ಲ ಅಂತೇಳಿ ಹೊರಗಡೆ ಬಂದಾಗ ನೀವು ಖುಷಿಯಿಂದ ಇರ್ಬೇಕಲ್ವಾ? ಅದನ್ನ ಜನರಿಗೆ ಮತ್ತೆ ತಿಳಿಸ್ಬೇಕಲ್ವಾ? ನೀವು ಈಗ ಟೆನ್ಷನ್ ಮಾಡ್ಕೊಂಡಿದ್ರೆ ಅದನ್ನು ಮತ್ತೆ ಅವನು ಹೊರಗಡೆ ಬಂದ ನಂತರ ನೀವು ಅಂದ್ರೆ ನಮ್ಮ ಮಗ ನಮ್ಮೊಟ್ಟಿಗೆ ಇದ್ದವನಲ್ಲ ಸರ್. ಅವನು ಒಂದ್ಸಲ ನಮಗೆ ಹೊರಗಡೆ 50 ಕಾಲ್ ಇವರದು. ಒಂದು ಸಲ ಜನರೇಟರ್ ಹಾಕಿ ನೀನು ಎಲ್ಲಿದ್ದಿ ಅಂತ 50 ಸಲ ಅವನಿಗೆ ಕಾಲ್ ಮಾಡ್ತಾರೆ. ಬಾ ಬೇಗ ಮನೆಗೆ. ರಾತ್ರಿ ಎಲ್ಲ ಜನರೇಟರ್ ಹಾಕುದು, ರಾತ್ರಿ ಎಲ್ಲ ಜನರೇಟರ್ ಹಾಕ್ಲಿಕ್ಕೆಲ್ಲ ಹೋಗ್ತಾನೆ. ಆಗ ಇವರ 50 ಸಲ ನಾನು ಸಹ ಕಾಲ್ ಮಾಡ್ತೇನೆ, ಬೇಗ ಬಾ ಎಲ್ಲಿದ್ದಿ ಬೇಗ ಬಾ. ಹೀಗೆ ಅವಂತ ಕಾಲಲ್ಲಿ ಮಾತಾಡ್ತಾ ನಾವು ಇರ್ತೇವೆ. ಹಾಗೆ ತುಂಬ ನಮಗೆ ಇದು ಮಗನಂದ್ರೆ ಪ್ರಾಣ. ನಮಗೆಲ್ಲ ಚಿನ್ನವೆಲ್ಲ ಇಟ್ಟು ಈಗ ಇದು ಮಾಡಬೇಕು. ನನ್ನ ಮಗನಿಗೆ ನಾವೆಲ್ಲ ಖರ್ಚು ಮಾಡಬೇಕು. ಪರವಾಗಿಲ್ಲ, ನನ್ನ ಮಗ ಹೊರಗೆ ಬರಬೇಕು. ನನ್ನ ಚಿನ್ನ ಹೋಗ್ಲಿ, ನನಗೆ ಬೇಜಾರಿಲ್ಲ. ನನ್ನ ಮಗ ಹೊರಗೆ ಬರಬೇಕು. ನಾನು ಒಂದೇ ಹೇಳೋದಮ್ಮ, ಏನು ಅಂತ ಹೇಳಿದ್ರೆ ಏನು ಚಿಂತೆ ಮಾಡೋಕೆ ಹೋಗಬೇಡಿ. ನಿಮ್ಮ ಜೊತೆಗೆ ಖಂಡಿತವಾಗ್ಲೂ ಇಡೀ ಸಮಾಜ ನಿಂತೇ ನಿಲ್ಲುತ್ತೆ. ಸೊ ಒಂದು ವೇಳೆ ನಿಮ್ಮ ಮಗ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಓಕೆ. ಸೊ ಹಾಗಾಗಿ ನಾನು ಇವರ ಮನೆಗೆ ಬಂದಿರುವಂತ ರೀಸನ್ ಇದೆ. ಕರೆಕ್ಟ್ ಆಗಿ ನನಗೆ ಎಕ್ಸಾಕ್ಟ್ ಆಗಿ ಈ ಪಿಕ್ಚರ್ ತಿಳ್ಕೊಳ್ಬೇಕಾಗಿತ್ತು. ಒಂದಷ್ಟು ನ್ಯೂಸ್ ಅಲ್ಲಿ ಆಗಿರ್ಬೋದು, ನಾನು ನೋಡ್ತಾ ಇದ್ದೆ, ಚಿರಾಗ್ ಆಗಿರ್ಬೋದು, ಮತ್ತೊಬ್ರು ಇರ್ಷಾದ್ ಅನ್ನುವಂತಹ ವ್ಯಕ್ತಿ ಅರೆಸ್ಟ್ ಆಗಿದ್ರು ಅನ್ನುವಂತಹ ವಿಚಾರದಲ್ಲಿ. ಬಟ್ ಯಾವ ಕಾರಣಕ್ಕೆ ಅಂತೇಳಿ ಗೊತ್ತಿಲ್ಲ. ಹಣ ಟ್ರಾನ್ಸ್ಫರ್ ಮಾಡೋದಕ್ಕೆ ಅನ್ನುವಂಥದ್ದು ಕೂಡ ಗೊತ್ತಿತ್ತು. ಬಟ್ ಯಾವ ರೀತಿಯಾಗಿ ಹಣ ಟ್ರಾನ್ಸ್ಫರ್ ಮಾಡಿದ್ರು ಅಂತೇಳಿ ನಾನು ಮನೆಗೆ ಬಂದು ತಿಳ್ಕೊಂಡಾಗ ನನಗೆ ಸಿಕ್ಕಿರುವಂತಹ ಮಾಹಿತಿ ಇದು. ಅವರ ಅಮ್ಮ ಹೇಳಿರುವಂತಹ ಮಾಹಿತಿ ಇದು. ಇರ್ಷಾದ್ ಅನ್ನುವಂಥವ್ರು ಪರಿಚಯ ಇದ್ರು, ಇವನ ಹತ್ರ ಏನು ಆಕ್ಟಿವ್ ಆಯಿತು, ಅದರಲ್ಲೇ ಇರ್ಷಾದ್ ಜೊತೆಗೆ ಕೂತ್ಕೊಂಡು ಹೋಗಿ ಏನು ಬರೋಡೋ ಬ್ಯಾಂಕ್ನ ATM ಇದೆ ಪಡುಬಿದ್ರೆಯಲ್ಲಿ, ಅಲ್ಲಿ ಹೋಗಿ ಇವರು 50,000 ಹಾಗೆ ಹಾಕ್ತಾ ಇದ್ರು ಅಂತೇಳಿ. ಒಂದಷ್ಟು ದಿನಗಳ ಹಿಂದೆ 50,000 ಹಾಕ್ತಾ ಇದ್ರು ಅಕೌಂಟಿಗೆ ಅಂತೇಳಿ. ಇವರು ಹೇಳುವಂತ ಪ್ರಕಾರ ಆ ಅಕೌಂಟ್ ಯಾರು ಶೂಟ್ಔಟ್ ಮಾಡಿದ್ದಾನೆ ಅವನ ಅಕೌಂಟಿಗೆ ಆ ದುಡ್ಡು ಬೀಳ್ತಾ ಇತ್ತು ಅಂತೇಳಿ. ಇರ್ಷಾದ್ ಕೊಟ್ಟಿರುವಂತದ್ದು ಕ್ಯಾಶ್. ಇರ್ಷಾದಿಗೆ ಯಾರು ಕ್ಯಾಶ್ ಕೊಟ್ರು ಇದು ಕೂಡ ಪೊಲೀಸ್ ತನಿಖೆಯಲ್ಲಿ ಬಯಲಾಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಇವರ ಮಗನನ್ನು ಯೂಸ್ ಮಾಡಿರುವಂತದ್ದು, ಹಿಂಡಿದ್ದು ಏನೋ ಇವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು, ಅದರ ಒಂದಷ್ಟು ಕಾಸು ಕೂಡ ಬರ್ತಾ ಇತ್ತು ಇವರಿಗೆ ದುಡ್ಡು. ಸೊ ಅದನ್ನು ದಿನಂಪ್ರತಿ ಅವನು ಇವರ ಅಕೌಂಟಿಗೆ, ಅಮ್ಮನ ಅಕೌಂಟಿಗೆ ಅವನು ಹಾಕ್ತಾ ಇದ್ದ. ಅದೇ ಬರೋಡೋ ಬ್ಯಾಂಕ್ ನ ATM ಅಲ್ಲಿ ಎಷ್ಟು ದಿನಕ್ಕೆ 50,000 ಹಾಕಿದ್ನ ಹಾಕಿ ಅವನ ಅಕೌಂಟಿಗೆ ಹಾಕಿ ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ನಾವು ಹಣ ಎಲ್ಲ ಕೊಡ್ತಿದ್ದೆವು. ಲಕ್ಷ್ಮೀ ಫೀಡ್ಸ್ ಅಂತ ಕಳಿಸ್ತೇವೆ 15 ದಿವಸಕ್ಕೆಲ್ಲ. ಈ ರೀತಿಯಾಗಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದ ಅಂತೇಳಿ. ಸೊ ನಂತರ ಇದನ್ನೇ ಉಪಯೋಗಿಸಿದಂತ ಇರ್ಷಾದ್ ಅಂತೇಳಿ ಇವರು ಹೇಳ್ತಾ ಇರುವಂತದ್ದು, ಇವನಿಂದಾಗಿ ಈಸಿ ಆಗುತ್ತೆ ಮಾಡಿಸಿದ್ರೆ ಅಂತೇಳಿ, ಕೆಲಸ ಮಾಡೋಕೆ ಇದು ಈಸಿ ಆಗುತ್ತೆ ಅಂತೇಳಿ ಇವರು ಹೇಳ್ತಾ ಇರುವಂತದ್ದು. ಇವರು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಚಿರಾಗ್ನ ಅಕೌಂಟಿಗೆ ಹಾಕ್ಲೇ ಇಲ್ಲ. ಅದು ಚಿರಾಗಿಗೆ ಕ್ಯಾಶ್ ಕೊಟ್ಟಿದ್ದು ಏನಿಲ್ಲ, 1 ರೂಪಾಯಿನೂ ಇಲ್ಲ. ಚಿರಾಗ್ನ ಅಕೌಂಟಿಗೆ ಏನು ಬೀಳಲಿಲ್ಲ. ಚಿರಾಗ್ನ ಅಕೌಂಟಿಗೆ ಇಲ್ಲ, ಅದು ಅವರ ಅಕೌಂಟಿಗೆ ಹೋದದ್ದು. ಹೌದೌದು, CCTVಯಲ್ಲಿ ಸಿಕ್ಕಿ ಬಿದ್ದದ್ದು. ಸೊ ಇವರು ಅದೇ ಹೇಳ್ತಾ ಇರುವಂತದ್ದು, ಚಿರಾಗ್ನ ಅಕೌಂಟ್ಗೆ 1 ರೂಪಾಯಿ ಕೂಡ ಬೀಳಿಲ್ಲ. ಇರ್ಷಾದ್ ಅನ್ನುವಂತ ವ್ಯಕ್ತಿ ಚಿರಾಗ್ಗೆ 3 ಲಕ್ಷ ರೂಪಾಯಿಯವರೆಗೆ ಕೊಟ್ಟಿದ್ದ. ಸೊ ಅದನ್ನು ಚಿರಾಗ್ ಹಾಕ್ತಾ ಇದ್ದ, ರಾಜಾರೋಷವಾಗಿ ಹೋಗಿ ಹಾಕ್ತಾ ಇದ್ದ ATM ಅಲ್ಲಿ, ಬರೋಡಾ ಬ್ಯಾಂಕ್ ಅಲ್ಲಿ. ಗೊತ್ತಿಲ್ಲ ಅವನಿಗೆ, ವಿಷಯನೇ ಗೊತ್ತಿಲ್ಲ. ಅವನ್ ಪಾಪ ಇವನ್ ಕೊಡ್ತಾನೆ, ಅವನ್ ಹಾಕ್ತಾನೆ. ಅಂದ್ರೆ ಒಂದು ಮಾಸ್ಕ್ ಹಾಕಿಲ್ಲ ಅಥವಾ ಬೇರೆ ಒಂದು ಕಳ್ಳರ ರೀತಿಯಲ್ಲಿ ಕಳ್ಳ ರೀತಿಯಲ್ಲಿ ಹೋಗ್ಲಿಲ್ಲ, ಒಂದು ಬಿಂದಸ್ ಅಲ್ಲಿ ಹೋಗಿದ್ದಾನೆ. ಅವನಿಗೆ ವಿಷಯನೇ ಗೊತ್ತಿಲ್ಲಲ್ಲ, ಹಾಗೆ ಹಾಗೆ ಬಿಂದಸ್ ಆಗಿ ಹೋಗಿ ATMಗೆ ದುಡ್ಡನ್ನು ಕೂಡ ಹಾಕಿದ್ದಾನೆ. ಯಾರಿಗೆ ಏನು ಅಂತೇಳಿ ಕೂಡ ಇವನಿಗೆ ಗೊತ್ತಿರ್ಲಿಲ್ಲ. ಸೊ ಕಮಿಷನ್ ಕೊಟ್ಟಿದ್ದಾರಾ ಇಲ್ವಾ ಅಂತಾನು ಕೂಡ ಗೊತ್ತಿಲ್ಲ. ಸೊ ಇದರಿಂದಾಗಿ CCTV ಏನಿಲ್ಲ, ಕಮಿಷನ್ ಇಲ್ಲ. ಒಬ್ರು ಪರಿಚಯ ಅಲ್ಲ, ಅವನು ಇವನ ಹತ್ರ ಹಾಕಿಸ್ತಾನೆ. ಅವನು ಪರಿಚಯ ಅಲ್ಲ,
ಕಮಿಷನ್ ಏನಿಲ್ಲ, ಹೀಗೆ ಹಾಕಿಸ್ತಾ ಇದ್ದ. ಅವನ ಕೆಲಸ ಆಗ್ಬೇಕಲ್ಲ. ನನ್ನ ಮಗ ಬಲಿಷ್ಠ ಪಶುವೆ ಆದದ್ದು ಸರ್. ನಮಗೆ ಅದುವೇ ಬೇಸರ ಆಗುದು, ಬಲಿ ಪಶುವೆ ಮಾಡಿದ್ದವನನ್ನು. ಇಲ್ಲದ್ರೆ ಅವನು ಹಾಕುವುದಿಲ್ಲ, ಅವನ ಅಂತ ಕೆಲಸಕ್ಕೆ ಹೋಗುವವನೇ ಅಲ್ಲ ಸರ್. ಬರೀ CCTV ಫುಟೇಜ್ ಅಲ್ಲಿ ಇದು ರೆಕಾರ್ಡ್ ಆಗಿದೆ. ಆ ಕಾರಣಕ್ಕಾಗಿ ಚಿರಾಗ್ರಹವನ್ನು ಕೂಡ ಎತ್ತಾಕೊಂಡು ಹೋಗಿದ್ದಾರೆ. ಸೊ ತನಿಖೆಯಲ್ಲೂ ಕೂಡ ಬಯಲಾಗಬೇಕಾಗಿದೆ ಏನು ಸತ್ಯಾಂಶತೆ ಇದ್ರದು ಅಂತೇಳಿ. ಒಂದ್ ವೇಳೆ ಗೊತ್ತಿದ್ರೆ ಖಂಡಿತವಾಗ್ಲೂ ಎಸ್ಕೇಪ್ ಆಗ್ತಾ ಇದ್ದ, ಅಡುಗೆ ಕೊಡ್ತಿದ್ದ. ಯಾಕೆಂತ ಹೇಳಿದ್ರೆ ಇಷ್ಟು ದೊಡ್ಡ ಪ್ರಕರಣ, ಶೂಟೌಟ್ ಪ್ರಕರಣ, ಸೊ ನಾನೇ ಹಾಕಿದ್ದೇನೆ ಅನ್ನುವಂತ ವಿಚಾರದಲ್ಲಿ ಎಸ್ಕೇಪ್ ಆಗ್ತಾ ಇದ್ದ. ಬಟ್ ಇವನಿಗೆ ಗೊತ್ತೇ ಇಲ್ಲ ಏನು ಅಂತೇಳಿ ಎತ್ತಾಕೊಂಡು ಹೋಗಿದ್ದಾರೆ ಅಂತೇಳಿ. ನನ್ಗೆ ಇಲ್ಲಿ ನೋಡಿದಾಗ ಗೊತ್ತಾಗುವಂಥದ್ದು ಏನಂತ ಹೇಳಿದ್ರೆ, ಪಾಪ ಕರಾಟೆ ಪಟು ಆತ. ಒಂದಷ್ಟು ಟ್ರೋಫೀಸ್ ಕೂಡ ಇದೆ, ಇಲ್ಲಿ ನೋಡಿದ್ರೆ ಗೊತ್ತಾಗುವಂಥದ್ದು. ಮನೆಯಲ್ಲಿ ಒಂದಷ್ಟು ಟ್ರೋಫೀಸ್ ಕೂಡ ಇದೆ. ಅದು ಅಲ್ಲದೆ ಆ ದನವನ್ನು ಕೂಡ ಸಾಕ್ತಾ ಇದ್ದ. ಒಂದಷ್ಟು ದನ ಇದೆ. ಎಷ್ಟು ಪೇಟೆಯಲ್ಲಿ ಇರುವಂಥದ್ದು ಇವರ ಮನೆ, ಪೇಟೆ ಹತ್ತಿರ ದನವನ್ನು ಸಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಿ, ಎಷ್ಟು ಶ್ರಮಜೀವಿಗಳು ಅಂತ ಹೇಳಿ. ಇಲ್ಲಿ ತುಂಬಾ ಇತ್ತು ಸರ್. ನಮ್ಗೆ ಜಾಗ ಇಲ್ಲಲ್ಲ ಸರ್. 15-20 ನಾವು ಎಲ್ಲ ಸೇಲ್ ಮಾಡ್ತಾ ಇರ್ತೇವೆ, ಸಾಕುವವರಿಗೆ ಕೊಡುದು. ತುಂಬಾ ದನ ಇತ್ತು ಎಲ್ಲ. ಮೊನ್ನೆ ನನ್ನ ಮಗಳಿಗೆ ಹಾಗೆ ನಾವು ದನವನ್ನು ಸಾಕಿ ಸರ್, ಅದನ್ನು ಮನೆಯವರಿಗೆ ದನವನ್ನು ಸಾಕಿ ದನ ದೊಡ್ಡ ತಾನೆ ಮಾಡಿ ನಾವು ಸೇಲ್ ಮಾಡ್ತೇವೆ. ಯಾಕಂದ್ರೆ ನನ್ನ ಮಗಳಿಗೆ ಕಾಲೇಜಲ್ಲಿ ನಾವು ಅದುವೇ ಕಳಿಸೋದು ಸರ್. ಅದುವೇ ಮಾರಾಟ ಮಾಡಿ ಅದರ ಹಣದಲ್ಲೇ ನನ್ನ ಮಗಳಿಗೆ ನಾನು ಕಾಲೇಜ್ ಕಳಿಸೋದು. 2 ದನ ಸೇಲ್ ಮಾಡಿ ನನ್ನ ಮಗಳಿಗೆ ಫೀಸ್ ಕಟ್ಟುದು. ಈಗ 49,000 ಫೀಸ್ ಬೇಕಂತೆ. ಇಂಥದ್ದೆಲ್ಲ ಆಯ್ತಲ್ಲ ಸರ್. ನಾವು ಒಬ್ಬರತ್ತು 1 ರೂಪಾಯಿ ಬಯಸುವುದಿಲ್ಲ ಸರ್. ಒಬ್ಬರತ್ತು 1 ರೂಪಾಯಿ ನಾವು ಕೇಳುವುದಿಲ್ಲ. ಸೊ ಅಂದ್ರೆ ಖಂಡಿತ ಬೇಸರ ಆಗುತ್ತೆ ಒಂದೊಂದ್ಸಲ ನೋಡಿದಾಗ. ಅಂದ್ರೆ ತನಿಖೆ ಮೂಲಕ ಗೊತ್ತಾಗಬೇಕಾಗಿದ್ದು, ನಾವು ಈಗಲೇ ಜಡ್ಜ್ಮೆಂಟ್ ಕೊಡೋಕೆ ಸಾಧ್ಯ ಇಲ್ಲ. ಬಟ್ ಇವರು ಹೇಳುವಂತ ಪ್ರಕಾರ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಚಿರಾಗ್ ಅಬ್ಸ್ಕಾಂಡಿಂಗ್ ಆಗ್ತಾ ಇದ್ದ, ಓಡಿ ಹೋಗ್ತಾ ಇದ್ದ, ಇಲ್ಲಿ ಇರ್ತಾನೆ ಇರ್ಲಿಲ್ಲ. ಪೊಲೀಸರು ಬಂದು ಅರೆಸ್ಟ್ ಮಾಡುವವರೆಗೂ ಅವನಿಗೆ ಗೊತ್ತಿಲ್ಲ ಏನು ಎತ್ತ ಅಂತ ಹೇಳು ಕೂಡ ಗೊತ್ತಿಲ್ಲ. ಡೈರಿಗೆ ಹಾಲು ಹಾಕಿ ಬಂದು ನಾನು ಚಾ ಮಾಡಿಟ್ಟಿದ್ದೇನೆ. ಚಾ ಮಾಡಿ ಇವರು ಹೇಳಿದ್ರು, ಬುಕ್ ತೋರಿಸು, ನಿಂದು ಹಿಂಡಿದು ಹಣದೆಲ್ಲ ಬುಕ್ ತೋರಿಸು. ಅದು ಜೀಪಲ್ಲಿತ್ತು. ಜೀಪಲ್ಲಿ ಹೋಗಿ ತರುವಾಗ ಬುಕ್ಕನ್ನು ಹಿಡ್ಕೊಂಡು ಹೋಗಿದ್ದಾನೆ. ಅದು ಬುಕ್ಕು ಕೈಯಲ್ಲೇ. ಇವರ ಮಂಚಕಲ್ಲಿಗೆ ಹೋಗಿ ನಿನ್ನೆ ತಗೊಂಡು ಬಂದದ್ದು ಬುಕ್ಕನ್ನು. ಬುಕ್ ತಗೊಂಡು ಪೊಲೀಸ್ನವರು ತಗೊಂಡೇ ಹೋಗಿದ್ದಾರೆ. ಇವನ ಬುಕ್ಕು ಇವನ್ನೆಲ್ಲ ಹೋಗಿದ್ದಾರೆ, ಇವರು ಕರ್ಕೊಂಡು ಹೋಗಿದ್ದಾರೆ. ಬುಕ್ಕನ್ನು ಇವರು ಮಂಚಕಲಲ್ಲಿ ಯಾರಿಗೆ ಹಿಂಡಿ ಬೇಕಲ್ಲ, ಇವನೇ ಹಾಕುದಲ್ಲ ಹಿಂಡಿ ಎಲ್ಲ. ಅವನೇ ಫೋನ್ ಮಾಡಿ ಅವನೇ ಹಾಕುದು ಮನೆಗೆಲ್ಲ. ಆಗ ಇವರಿಗೆ ಗೊತ್ತಿಲ್ಲಲ್ಲ ಇವನು ಎಲ್ಲಿ ಹಾಕಿದ್ದಾನಂತ. ಅವರ ಫೋನ್ ನಂಬರ್ ಬೇಕಲ್ಲ. ಮತ್ತೆ ಇವರು ಮಂಚಕಲ್ಲಿಗೆ ನಿನ್ನೆ ಹೋಗಿ ಅದು ಬುಕ್ಕನ್ನೆಲ್ಲ ತಂದು ಅವ್ರಿಗೆ ಫೋನ್ ಮಾಡಿ, ನಿಮ್ಗೆ ಹಿಂಡಿ ಬೇಕಾ ಎಲ್ಲ ಕೇಳು. ಮತ್ತೆ ಅವ್ರು ಚಿರಾಗ್ ಎಲ್ಲ ಕೇಳ್ತಿದ್ರು. ಚಿರಾಗ್ ಅಂತ ಪೇಪರ್ ಎಲ್ಲ ಬಂದಿದೆ, ಮೊಬೈಲ್ ಎಲ್ಲ ಬಂದಿದೆ, ಇವರೆಲ್ಲ ಇಂತಂತ ಹೀಗೆ ಧರ್ಮಕ್ಕೆ ಸಿಕ್ಕಿಬಿದ್ದ ನನ್ನ ಮಗ. ಏನೂ ತಪ್ಪು ಮಾಡಲಿಲ್ಲ, ಅವನಿಗೆ ವಿಷಯನೇ ಗೊತ್ತಿಲ್ಲ ಎಲ್ಲ ಹೇಳಿದ್ರಂತೆ ಅವರಿಗೆ. ಸೊ ಹಾಗಾಗಿ ಸಮಾಜಕ್ಕೂ ಕೂಡ ತಿಳಿಸ್ಬೇಕು ಅಂತ ನಮ್ಮ ಉದ್ದೇಶ ಅಷ್ಟೇ. ಏನು ನಿಜಾಂಶ ಇದೆ, ಸತ್ಯಾಂಶ ಇದೆ, ಅದನ್ನು ಸಮಾಜಕ್ಕೆ ತಿಳಿಸ್ಬೇಕು ಅಂತೇಳಿ. ಇವರನ್ನು ನೋಡಿದಾಗ ಅಥವಾ ಇವರ ಮನೆಯನ್ನು ನೋಡಿದಾಗ, ಚಿರಾಗ್ ಈ ರೀತಿ ಮರ್ಡರ್ ಕೇಸಲ್ಲಿ, ಶೂಟೌಟ್ ಪ್ರಕರಣದಲ್ಲಿ ಇದ್ದವ ಅಂತೇಳಿ ತಿಳ್ಕೊಳ್ಬಾರ್ದು. ಬಲಿಪಶು ಆಗಿದ್ದಾನೆ ಅನ್ನುವಂಥ ವಿಚಾರದಲ್ಲೂ ಕೂಡ ಒಂದಷ್ಟು ಜನ ತಿಳ್ಕೊಳ್ಬೇಕು, ಅಥವಾ ಸತ್ಯಾಂಶವನ್ನು ಜನರಿಗೆ ತಿಳಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಗ್ಯಾರಂಟಿ ಬರ್ತಾನೆ ಸರ್. ನನ್ನ ಮಗ ತಪ್ಪು ಮಾಡಲಿಲ್ಲ. ತಪ್ಪು ಮಾಡಿದ್ರೆ ನಾವು ಇದು ಮಾಡೋದಿಲ್ಲ. ತಪ್ಪು ಮಾಡಿದ್ರೆ ನನ್ನ ಮಗ ತಪ್ಪು ಮಾಡಲೇ ಇಲ್ಲ. ಮಾಡಿದ್ರೆ ನಾವು ತಪ್ಪು ಮಾಡಿದ್ರೆ ಹೋಗ್ಲಿ, ಬೇಡ ನಮ್ಗೆ ಅಂತ ಮಕ್ಕಳು ಯಾಕೆ ನಮ್ಗೆ. ಗೊತ್ತಿದ್ರೆ ಅಂತ ಮಕ್ಕಳು ಯಾಕೆ ನಮ್ಗೆ. ನನ್ನ ಮಗ ಅಂತ ಮಗನೇ ಅಲ್ಲ ಸರ್. ಅವ್ನು ತಪ್ಪು ಮಾಡ್ಲಿಲ್ಲ, ಅವನಿಗೆ ಗೊತ್ತೂ ಇಲ್ಲ ವಿಷಯ. ಅವನು ಮಾಡ್ಲಿಕ್ಕೆ ಹೋಗುವವನು ಅಲ್ಲ ಸರ್. ಅವ್ನು ಮಾಡ್ಲಿಕ್ಕೆ ಹೋಗೋದ್ರೆ ಕಳ್ಳರಾಗಿ ಓಡುದಿಲ್ವ ಸರ್, ಇಲ್ಲಿ ಕೂತ್ಕೊಳ್ತಾನ, ಇಲ್ಲೇ ಇದ್ದಾನಲ್ಲ. ಇದಿಷ್ಟು ಅವರ ತಾಯಿ ಹೇಳುವಂತಹ ಮಾತು. ನೋಡೋಣ ತನಿಖೆಯಲ್ಲಿ ಏನೆಲ್ಲ ಹೊರಗಡೆ ಬರುತ್ತೆ ಅನ್ನುವಂಥ ವಿಚಾರದಲ್ಲಿ. ಸೊ ಕಡೆಯದಾಗಿ ನಾನು ಹೇಳೋದಷ್ಟೇ ಅಮ್ಮ, ನೀವು ಟೆನ್ಷನ್ ಒಂದು ಮಾಡೋಕೆ ಹೋಗಬೇಡಿ. ಯಾಕೆಂತ ಹೇಳಿದ್ರೆ ಇದು ಫಸ್ಟ್ ಟೈಮ್ ಕೇಸ್ ಆಗಿರುವಂಥದ್ದು ಅಂತ ಹೇಳಿ ಕೂಡ ನೀವು ಹೇಳಿದ್ದೀರಿ. ಪೊಲೀಸರಿಗೆ ಏನು ಪೊಲೀಸರು ಅಥವಾ ಮತ್ತೊಂದು ಫ್ರೆಂಡ್ ಆಗಿದ್ರು, ಪಡುಬಿದ್ರೆ ಪೊಲೀಸ್ನವರೆಲ್ಲ ಭಾರಿ ಚಿರಾಗ್ ಅಂತ ಹಾಗೆ ಇದ್ರು ಎಲ್ರು. ಕೇಳಿ ಅವ್ರ ಎಲ್ಲರ ಜೊತೆಗೂ ಕ್ಲೋಸ್ ಆಗಿದ್ದ ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ ಖಂಡಿತವಾಗ್ಲೂ ತನಿಖೆಯಲ್ಲಿ ಸತ್ಯಾಂಶತೆ ಏನು ಅಂತ ಹೇಳಿ ಕೂಡ ಹೊರಗಡೆ ಬರುತ್ತೆ. ನೋಡೋಣ ಯಾವ ರೀತಿಯಾಗಿ ಪೊಲೀಸರು ಇದನ್ನು ಭೇದಿಸ್ತಾರೆ, ಇದರ ಮೂಲ ಯಾವುದು, ಯಾವ ಕಾರಣಕ್ಕೋಸ್ಕರ ಮರ್ಡರ್ ಆಗಿದೆ ಅಂತ ಹೇಳಿ ಪೊಲೀಸರು ಹಿಡಿತಾರ ಅಂತ ಹೇಳಿ ಕಾದು ನೋಡ್ಬೇಕು. ನನಗೆ ಅವನಲ್ಲಿದ್ದ ಪ್ರೀತಿ ಯಾರಿಗೆ ಯಾರದ್ದೇ ಇಲ್ಲ, ಆದ್ರೆ ಅವನಷ್ಟಿಗೆ ಇದ್ದದ್ದು ಅವನು. ಎಲ್ಲಿದೆ ಸಿಕ್ಕಿದ್ರೆ ಹೋಗುವಾಗ
ಸುನಂದಕ್ಕ ಬರ್ತೀರಾ, ರಿಕ್ಷಾ ಉಂಟು, ರಿಕ್ಷಾ ಇತ್ತು ಇಲ್ಲಿ, ರಿಕ್ಷಾ ಉಂಟು ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ನೀವು ನಡ್ಕೊಂಡು ಹೋಗೋದಾ? ಅದೇ ನನಗೆಲ್ಲ ಬೇಸರ. ಮೊನ್ನೆ ಅವನು ಹೀಗೆ ಆಗಿದ್ದರಿಂದ ನನಗೆ ತುಂಬ ತಲೆ ನಾವು ನೋಡಿದ ಮಗು ಅದು. ದೊಡ್ಡ 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 ಅಂತ ಮುಂಚೆ ಕರೀತಿದ್ದ, ಈಗ ದೊಡಮ್ಮ ದೊಡಮ್ಮ ಅಂತ ಕರೀತಿದ್ದ. ಹಾಗೆ ಅದು ನನಗೆ ಬೇಸರ ಅಷ್ಟೇ. ಹೀಗೆ ಆಯ್ತಲ್ಲ ಅಂತ ಬೇಸರ. ಅವರು ಬಂದು ಕೊಂಡೋಗುವಾಗ ನಾನಲ್ಲಿ ಊಟ ಮಾಡಿ ಬಟ್ಲು ತೊಳೆಯೋಕ್ಕೆ ಬಂದೆ ಮಧ್ಯಾಹ್ನ. ಆಗ ಇವರು ಬಂದು ಸ್ಕೂಟರ್ ನೋಡಿದರು, ಅದನ್ನು ಹಿಡ್ಕೊಂಡು ಕರ್ಕೊಂಡು ಹೋದ್ರು. ಅಷ್ಟರವರೆಗೆ ನನಗೆ ಗೊತ್ತಿಲ್ಲ ಏನಿದ್ದು. ಅದು ಕೇಳಿದೆ ನಾನು, ಅವರು ಹೀಗೆ ಯಾಕೆ ಕರ್ಕೊಂಡು ಹೋದ್ರೆ, ಏನ ರಿಕ್ಷಾದ ಇದರದ್ದದ ಏನ ಅಂತ ಹೇಳಿದೆ. ಮತ್ತೆ ನೋಡುವಾಗ ಹೀಗೆ ಎಂತ ಮಾಡೋದು. ನಮ್ಮ ಮಗ ಕೃಷ್ಣ ಒಬ್ಬ ಇದ್ದ, ಗೊತ್ತುಂಟ ನಿಮಗೆ? ಕಂಡಕ್ಟ್ರಾಗಿ, ಕಂಡಕ್ಟ್ರೆ. ಅವನಿಗೆ ಸಹ ಒಂದು ದೋಸ್ತಿ ಆಗಿದ್ದ. ಹೌದು, ಇಲ್ಲಿ ನಿರಂಕರ. ಇವಳ ಮದುವೆ ಆಗುವಾಗ ಸಹ ನನಗೆ ಮದುವೆ ಆಗಿ 60 ವರ್ಷ ಆಯಿತು. ಅದರಿಂದ ಇಲ್ಲೇ ಇದ್ದೇನೆ ನಾನು. ಇವಳು ಬೊಂಬೆಯಲ್ಲಿದ್ದಳು. ಮತ್ತು ಅದು ಇವಳ ಅತ್ತೆ ಇದ್ದರು, ಇವರು ದೇಜಿ ಪೂಜಾರಿ ಅಂತ ಜಾಗ ಇವರದ್ದು. ಇವರು ಪಾಲ್ ಮಾಡಿದ್ದಾರೆ. ಇವನು ಹಣ ಕೊಟ್ಟು ತಗೊಂಡದು ಇವಳ ಗಂಡ. ಅವರೆಲ್ಲ ಪಾಲ್ ಮಾಡಿದ್ದಾರೆ. ಹಾಗೆ ಎಂತ ಹೇಳಿದರು ನನಗೆ ಅದೇ ಒಂದು. ಈಗ ನೋಡಿ, ಅಲ್ಲಿ ನಿನ್ನೆ ಬೆಳಿಗ್ಗೆ 10 ಗಂಟೆ ಆಗುವಾಗ ಮುಂಚಿನ ದಿನ ನಮ್ಮ ಮಗಳು ಬಂದು ಮನೆಗೆ, ಕೆಲಸಕ್ಕೆ ಹೋಗ್ತಾಳೆ ಅಲ್ಲಿ ಉಡುಪಿಗೆ. ಅಲ್ಲಿ ಫೋನ್ ಮಾಡಿ ಹೇಳಿದ್ಲು, ಅಮ್ಮ ನೀವು ಬೇಸರ ಮಾಡಿಕೊಡ್ಬೇಡಿ, ಅಲ್ಲಿ ಇದ್ರಲ್ಲ ಮೇಲೆ ವಕೀಲರು, ಇದಕ್ಕೆ ಅವರಿಲ್ಲ ವಕೀಲರಲ್ಲ, ಅವರ ಕ್ಲಾರ್ಕ್ ಬರೆಯುವವರು ಎಲ್ಲ ಅಲ್ಲಿದ್ಲು. ಅವಳು ಫೋನ್ ಮಾಡಿ ಹೇಳಿದ್ಲು, ಅಮ್ಮ ಅವರು ವಕೀಲರು, ಇದರಲ್ಲಿ ಏನು ಆಗೋದಿಲ್ಲ, ಅವನು ಏನು ಮಾಡ್ದಿಲ್ಲಲ್ಲ, ಆಗೋದಿಲ್ಲ, ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಿದಾಳೆ. ನನ್ನ ಮನಸ್ಸಿನಲ್ಲಿ ಅವನು ಒಳ್ಳೆ ಹುಡುಗ. ಹಾಗಾದ್ರೆ ನನಗೆ ಗೊತ್ತಬೇಕಲ್ಲ ಎಂತ ಮಾಡಿದ್ರು. ಇಲ್ಲ ಅಷ್ಟೇ.